ವ್ಯಕ್ತಿಗಳಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಜೇವಿಲ್ಲದ ಸಂತ, ನಡೆದಾಡುವ ದೇವರು ಎಂದು ಖ್ಯಾತರಾದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಜಗತ್ತಿಗೆ ಕೊಟ್ಟ ಹೆಮ್ಮೆಯ ಜಿಲ್ಲೆ ನಮ್ಮದು. ಆಹಾ, ನಾವೆಂಥ ಭಾಗ್ಯಶಾಲಿಗಳು! ಅವರು ಈ ನೆಲದಲ್ಲಿ ಓಡಾಡುವುದನ್ನು ಕಣ್ಣಾರೆ ಕಂಡವರು. ಒಬ್ಬ ಓಡಾಡುವ ಹುಡುಗ ನಡೆದಾಡುವ ದೇವರಾದನೆಂದರೆ ಅದೊಂದು ಮೈ ನವಿರೇಳಿಸುವ ರೋಚಕ ಕಥೆ. ಒಬ್ಬ ತಾಯಿ ಈ ನಾಡಿಗಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ ಕರುಳು ಮಿಡಿಯುವ ಕಥೆ. ಬಿಚ್ಚಿರಗಿ ಗ್ರಾಮದ ಓಗೆಪ್ಪ ಮತ್ತು ಸಂಗಮ್ಮನೆಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಸಿರಗೊಂಡ ಸಿದ್ದೇಶ್ವರನಾದ ಕಥೆಯನ್ನು 6 ಮತ್ತು 9ನೆಯ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದಾರೆ. ಬನ್ನಿ ನೋಡೋಣ, ಆನಂದಿಸೋಣ. ಇದೊಂದು ಕಾಲ್ಪನಿಕ ಕಥೆಯಲ್ಲ, ಅವರ ಜೀವನವನ್ನು ಆಧರಿಸಿದ ಸತ್ಯ ಕಥೆ ಪ್ರಥಮ ಬಾರಿಗೆ ನಿಮ್ಮ ಮುಂದೆ. ಬರ್ರು, ಕಬಡ್ಡಿ ಆಡಕ್ಕೆ ಹೋಗೋನು. ನಾ ಬರೋದಿಲ್ಲಪ್ಪ, ನೀವು ಹೋಗ್ರಿ, ನಾ ಸನ್ಯಾಸಿ ಮಠಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಏನ್ ಮಾಡವ? ನೀನು ಸನ್ಯಾಸಿ ಆಗವದೇನು? ನಿಮ್ಮ ಅಣ್ಣನ ತೊಪ್ಪಿಗೆ ಕೊಡ್ತೀಯೋ ಇಲ್ಲೋ? ದೊಡ್ಡಗವ್ವ, ಜಗಳ ಮಾಡಕ್ ಬಂದ ಬಿಟ್ಟ್ಯಾ? ಬಿಸಿಲದ ಹಾಕೊಳ್ಳಿ ಬಿಡು. ಮತ್ತ ನೀನೇ ಬಿಸಿಲು ಹತ್ತೋದಿಲ್ಲನು? ನಡಿ ನಡಿ, ನೀನು ಮನೆಗೆ ಹೋಗು. ನಾ ಬ್ರಹ್ಮಾನಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ. ನಿನ್ನ ಹೆಸರೇ ನಮಗ? ನಿನ್ನ ಕಣ್ಣಾಗ ಎಂಥ ಬೆಳಕೈತಲ್ಲೋ. ಸಿದ್ಧಗೊಂಡ್ರಿ ಬುದ್ಧಿ ಬುದ್ಧಿ, ನನಗೂ ದೀಕ್ಷಾ ಕೊಡ್ತೀರಿ? ದೀಕ್ಷಾ ಅಂದ್ರೆ ಏನಂತ ಗೊತ್ತದನಪ್ಪ ನಿಮಗೆ? ರಾಮಣ್ಣ, ಇವ ನಮ್ಮ ಒಗಟ್ಕೊಡ್ರ ಮಗ ಅಲ್ಲವ? ಹೌದ್ರಿ ಅಪ್ಪ, ಇವ ಸಿದ್ಧಗೊಂಡ. ಈಗ ಒಗಟ್ಕೊಡ್ರು ಈ ಕಡೆ ಬರಾಕತ್ತಾರ ನೋಡ್ರಿ. ನಿನ್ನ ಮಗ ದೀಕ್ಷಾ ಕೇಳಕತ್ತಾನಲ್ಲೋ, ಇಷ್ಟು ಸಣ್ಣ ವಯಸ್ಸಿನಾಗ ಎಂಥ ವೈರಾಗ್ಯ. ಅವ ಕೇಳ್ತಾನಂದ್ರ ಕೊಟ್ಟು ಬಿಡ್ರಿ, ನಮ್ಮ ಕೈಯಾಗ ಏನ? ಆ ಗುರುವಿನ ಆಟ ಬಲ್ಲವ್ರು ಯಾರು? ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರು. ಬಲ್ಲವ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ ಯಾರ್ಯಾರೋ. ಒಕ್ಕಲಿಗರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲಿಗರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಹರಿವೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ ಯಾರ್ಯಾರೋ. ಅವ್ವ, ನನಗೆ ಬಹಳ ಹಸಿವಾಗದ. ಯಾಕೋ ಮಗ, ನೀ ಎಂದು ಹಸಿವು ಅಂದವಲ್ಲ. ಇವತ್ತ ಯುಗಾದಿ ಹಬ್ಬದಪ್ಪ, ಹೋಳಿಗೆ ಮಾಡಾಕತ್ತೀನಿ. ಸ್ವಾಮಿಗಳು ಬಂದು ಉಂಡು ಆದ ಕೂಡಲೇನ ನಿನಗೂ ಊಟ ಕೊಡ್ತೀನಿ. ಹಂಗಾದ್ರೆ ನಾ ಸ್ನಾನಾರ ಮಾಡಬರ್ಲಿ? ಅಯ್ಯ ಶಿವನಿ, ಇವತ್ತು ಹಬ್ಬದಂತ ನಾನ ನಿಮ್ಮ ತಲೆಗೆ ನೀರು ಹಾಕಿನಿ. ಮತ್ತೆ ಮಾಡ್ತೀಯ ಯಪ್ಪ? ನೆಗಡಿ ಆದಿತ್ತು, ಬೇಡಪ್ಪ. ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಟು ಬಾ ಹೋಗು. ಸ್ವಾಮಿಗಳು ಬಂದು ಆದ ಕೂಡಲೇನ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದೊಂದು ಥರಾನೇ ಮಾಡ್ತದ.
ಇವನ ನಡವಳಿಕೆನೇ ನನಗೆ ತಿಳಿವಲ್ದು. ಎಲ್ಲ ಆ ದೇವ್ರಿಚ್ಛ. ನಮ್ಮ ಹಣೆ ಬರದಾಗ ಏನದು ಯಾರಿಗೆ ಗೊತ್ತು? ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗಿದು ಗಿರಿಮಲ್ಲನ ಬಸ್ ಹತ್ತಿ ಹೋದ್ನಂತ. ಹೋದ್ನಂತ? ಎಲ್ಲಿ ಹೋದ್ನಂತ? ಸುಳ್ಳಿದು. ನನ್ನ ಬಿಟ್ಟು ನನ್ನ ಮಗ ಎಲ್ಲಿ ಹೋಗುದಿಲ್ಲ. ಇಲ್ಲೇ ಕುಂಬಾರ ಗುರು, ಅಣ್ಣಾರಾಯ, ಸಿದ್ದರಾಮ, ತೋಟಿವ ಯಾರ ಮನೆಗೆ ಓದಾಕ್ ಹೋಗಿರ್ಬೇಕು ನೋಡ್ರಿ. ಎಲ್ಲಿ ಹೋಗ್ಯಾನ ನೋಡ್ರಿ ನನ್ನ ಮಗ. ಸಿದ್ಕೊಂಡ ಎಲ್ಲಿ ಹೋದೆ ಯಪ್ಪ? ಪ್ರಕೃತಿಯ ವೈಚಿತ್ರ್ಯವನ್ನು ಬಲ್ಲವರು ಯಾರು? ಧೋ ಎಂದು ಸುರಿಯುವ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ. ಸ್ವಾಮಿಗಳೇ ಅಲ್ಲಿಗೆ ಬಂದರು. ಸಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಚಿದರು. ಬಿಳಿಯ ಬಟ್ಟೆ ತೊಡಿಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ, ಸಂಕಟ, ಆಕೆಯ ಕಣ್ಣೀರು ಕಲ್ಲನ್ನು ಕರಗಿಸುವಂತಿತ್ತು. ಬಾರು ಮೇಲ್ಗಿರಿ, ನನ್ನ ಮಗನ ಏನಾರ ನೋಡಿ. ಏನು ಇದು ನಿನ್ ಕೈಯಂದು? ಇವು ಅಪವಾದ ಬಟ್ಟೆ. ಅಪ್ಪನ ಬಟ್ಟೆ ಅಲ್ಲ, ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇದೇ ಅಂಗಿ ಹಾಕೊಂಡಿದ್ದ. ಈಗ ನೋಡಿಲಿ, ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗ ಅದಾವು. ಹೇಳಿ ಮೇಲ್ಗಿರಿ, ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ ಮೇಲ್ಗಿರಿ? ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ನಾ ಏನಾಗಬಾರ್ದಂತ ದಿನ ದೇವ್ರಿಗೆ ಬೇಡ್ಕೊತೀನಿ. ಅದೇ ಆಯ್ತಲ್ಲ ಶಿವನೇ, ಅದೇ ಆಯ್ತು. ಸಮಾಧಾನ ಮಾಡ್ಕೊ. ನಾಳೆ ಬಿಚ್ಚಕ್ಕಿ ಬಸಪ್ಪನ ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣ ಅಂತ. ನಮ್ಮ ಮಗನ ಭಿಕ್ಷಾ ಬೀರೋ. ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ. ನಾವು ಕಾಲ ಮೇಲೆ ಬಿದ್ದು ಬೇಡ್ಕೋತೀನಿ. ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ. ನನಗೆ ನನ್ನ ಮಗ ಬೇಕ್ರಿ. ಯಾಕೋ ಶಿವನೇ, ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕ? ಕೊಟ್ಟು ಕಸಗೋತಿ ಯಾಕೋ ಶಿವನೇ? ಏನಿದು ನಿನ್ನಾಟ?
ಯಾವಾಗ ಬಂದಾರ್ರಿ? ನದಿ ಬಂದು ಸಮುದ್ರ ಸೇರಿ ಆಯ್ತು. ಈಗ ಅದನ್ನೆಲ್ಲ ಹುಡುಕ್ತಾರಂತ. ಗೊತ್ತಾಗ್ಲಿಲ್ರಿ. ಕಳಿಸ್ರವ್ರನ್ನ ಒಳಗೆ. ಬರ್ರಿ ಬರ್ರಿ ಒಳಗೆ ಕರೆಯತ್ತ. ಯಪ್ಪ ನಾ ಉಡಿ ಒಡ್ಡಿ ನನ್ನ ಮಗನ ಭಿಕ್ಷೆ ಬೇಡಕ್ ಬಂದಿನ್ರಿ ಅಪ್ಪ. ನನ್ನ ಜೋಡಿ ನನ್ನ ಮಗನ ಕಳಿಸಿಕೊಡ್ರಿ ಅಪ್ಪ. ನನ್ನ ಜೋಡಿ ನನ್ನ ಮಗನ ಕಳಿಸ್ರಿ ಅಪ್ಪ. ನನಗ ಈಗ ಸಂತಾನು ನೋಡಕ್ ಆಗಲ್ದು, ಮಂದಿ ಮಾತಾಡೋದು ಕೇಳಕ್ ಆಗಲ್ದು. ನೀವ ಇದಕ್ಕೊಂದು ದಾರಿ ತೋರಿಸ್ರಿ ಅಪ್ಪ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ಮಾತಾಡಿದವ್ರು ನಾಳೆ ಬಂದು ತಲೆ ತೆಗಿಸ್ಕೊಂಡು ನಿಂದಿರ್ತಾರೆ. ನನಗ ಈ ತಾಯಿ ಸಂಕಟ ಅರ್ಥಕ್ಕದ. ಆದ್ರ ನಾ ಸಮುದ್ರಕ್ಕೆ ಹೆಂಗೆ ಒಟ್ಟು ಕಟ್ಲಿ? ಇವ ಸಮುದ್ರ ಇದ್ದಂಗ, ನೀ ತಗೊಂಡು ಆದ್ರೂ ಒಟ್ಟು ಕಟ್ಟಿ ನಿಲ್ಸಾಕ ಬರೋದಿಲ್ಲ. ಅದು ಮತ್ತೊಂದು ಕಡೆ ಹರಿದು ಹೋಗುವುದ ತಿಳ್ಕೊ. ಇವ ಸಾಮಾನ್ಯ ಮನುಷ್ಯ ಇಲ್ಲ. ಯಪ್ಪ ನೀವೇನು ಹೇಳಿದ್ರು ನನ್ನ ತಲೆ ಹೋಗುದಿಲ್ಲ. ನನಗೆ ನನ್ನ ಮಗ ಬೇಕ್ರಿ ಅಪ್ಪ. ನನಗೆ ನನ್ನ ಮಗ ಬೇಕ್ರಿ ಅಪ್ಪ. ನನಗೆ ನನ್ನ ಮಗ ಬೇಕ್ರಿ. ತಾಯಿ, ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ್ರೆ ನಿಮ್ಮೂರ ಕೀರ್ತಿ ಬೆಳಗ್ತದ. ನಮ್ಮನೆ ದೀಪ ನಮಗೆ ಮಾತ್ರ ಬೆಳಕು ಕೊಟ್ರ ನೀ ಹತ್ತು ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ. ಇವತ್ತ ನೀ ಬಿಟ್ಟು